ಇಲ್ಲ ಅಲ್ಲಿ ಅಂದೇಳು ನಿಮ್ಮ ಟಿ ವಿಲಿ ನೋಡಿದೆ, ಭಾಳ ಸಂತೋಷ. ಅದಕ್ಕೆ ನಾನು ಅಬ್ಜೆಕ್ಷನ್ ಇಲ್ಲ. 16ನೇ ತಾರೀಕಿಗೆ ಆಗಿದೆ, 16ನೇ ತಾರೀಕಿಗೆ ಅಲ್ಲಿ ಇದ್ದೀನಿ. ಶಾಸಕರು 16ನೇ ತಾರೀಕಿಗೆ ಬಂದಿದ್ದಾರೆ. ಅಸೆಂಬ್ಲಿ ಬಿಟ್ಟು ನಾನು ಮತ್ತು ಸತೀಶ್ ಶೈಲ್ ಶಾಸಕರು, ಅವ್ರ ಕ್ಷೇತ್ರ ಆಗ್ತದೆ, ನನ್ನ ಜಿಲ್ಲೆ, ನಾವು ಅಲ್ಲಿ ಇದ್ದೇವೆ. ಇದ್ದು ಯಾರ್ಯಾರು ಬಂದು ಇನ್ನೊಂದು ಹೇಳಿದ್ದು ನೀವು ನಿಮ್ಮ ಎಲ್ಲ ರಿಪೋರ್ಟ್ ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ದಾರೆ. ಅವ್ರ ಮೂಲ ಪ್ಲೇಸಿಗೆ ಹೋಗಬೇಕು ಅಂದರು, ಮೊದಲು ಬಿಡಲಿಲ್ಲಾಗಿದ್ದರು. ನಾವು ಮತ್ತು ಸತೀಶ್ ಶೈಲ್ MLA ಅವರು ಕರ್ಕೊಂಡು ಹೋಗಿ ತೋರಿಸಿದೆವು. ನಮಗಿಂತ ಹೆಚ್ಚು ಚೆನ್ನಾಗಿ ನಿಮಗೆ ಗೊತ್ತು. ನಾವೇ ಇಲ್ಲ ಅಲ್ಲಿ ಅಂದೇಳು ನಿಮ್ಮ ಟಿ ವಿಲಿ ನೋಡಿದೆ, ಭಾಳ ಸಂತೋಷ. ಅದಕ್ಕೆ ನಾನು ಅಬ್ಜೆಕ್ಷನ್ ಇಲ್ಲ. 16ನೇ ತಾರೀಕಿಗೆ ಆಗಿದೆ, 16ನೇ ತಾರೀಕಿಗೆ ಅಲ್ಲಿ ಇದ್ದೀನಿ. ಶಾಸಕರು 16ನೇ ತಾರೀಕಿಗೆ ಬಂದಿದ್ದಾರೆ. ಅಸೆಂಬ್ಲಿ ಬಿಟ್ಟು ನಾನು ಮತ್ತು ಸತೀಶ್ ಶೈಲ್ ಶಾಸಕರು, ಅವ್ರ ಕ್ಷೇತ್ರ ಆಗ್ತದೆ, ನನ್ನ ಜಿಲ್ಲೆ, ನಾವು ಅಲ್ಲಿ ಇದ್ದೇವೆ. ಇದ್ದು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡಿದ್ದೇವೆ. ಏನು ಮಳೆ ಜಾಸ್ತಿಯಾಗಿ ಬಿದ್ದರೆ ಪ್ರಶ್ನೆ ಅದು ಅಕಸ್ಮಾತ್ ಆಗ್ತದೆ ಅಂದೇಳಿ ಮಾಡ್ಬೋದು. ಇದು ಹಾಗಲ್ಲ. IRB ಅವ್ರಿಗೆ ಗೊತ್ತಿದೆ. 11 ವರ್ಷದಿಂದ ಒಂದು IRB ರೋಡ್ ಪೂರ್ತಿ ಮಾಡಲಿಕ್ಕಾಗಲಿಲ್ಲ, ಸಾಧ್ಯ ಆಗಲಿಲ್ಲ, ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಅವರ ಅವೈಜ್ಞಾನಿಕ ಕಾಮಗಾರಿಯಿಂದ ಇದು ಆಗಲಿಕ್ಕೆ ಸಾಧ್ಯ ಆಯಿತು. ಸೆಂಟ್ರಲ್ ಟೀಮ್ ಬಂದು ಹೇಳೋಗಿದೆ, ಇಲ್ಲಿ ಬೀಳ್ತದೆ, ಇಲ್ಲೇ ಬೀಳ್ತದೆ ಅಂದೇಳಿ ಹೇಳಿದರೂ ಅವರು ಏನು ಕ್ಯಾರ್ ತಗೊಳ್ಳಿಲ್ಲ. 11 ವರ್ಷದಿಂದ ಪೂರ್ತಿ ಆಗಲಿಲ್ಲ, 5 ವರ್ಷದಿಂದ ದುಡ್ಡು ವಸೂಲಿ ಮಾಡ್ತಾಯಿದ್ದಾರೆ. ಅದು ಬಿಟ್ಟರೆ ಬೇರೆ ಯಾರೂ ಏನೂ ಮಾತಾಡೋದಿಲ್ಲ. ಸತ್ತೋಗಿದ್ದಾರೆ ಪಾಪ, ಯಾರ್ಯಾರು ಬೇರೆ ಬೇರೆ ರಾಜ್ಯದವರು, ಅವ್ರ ಬಗ್ಗೆ ಮಾತಾಡೋರು ಯಾರೂ ಇಲ್ಲ. ನಾವು ನ್ಯಾಯವಾಗಿ ಅವರಿಗೆ 16ಕ್ಕೆ ಅಲ್ಲಿದ್ದೀನಿ, 17ಕ್ಕೆ ಇಡೀ ದಿವಸ ಅಲ್ಲಿದ್ದೀನಿ. ಏನೇನು ಮಾಡಬೇಕು, ನೇವಿಯವ್ರ ಹತ್ರ ಹೋಗಿ ಮೀಟಿಂಗ್ ಮಾಡಿ ಅಲ್ಲಿ ಪ್ರಾಬ್ಲಮ್ ಇತ್ತು, ಅದು ಮುಗಿಸಿ ಅವರಿಂದ ಮತ್ತೆ ಹೆಲ್ಪ್ ತಗೊಂಡು ಜಿಲ್ಲಾಡಳಿತ, SP, CO ಎಲ್ಲ ಟೀಮ್ ಮಾಡಿ ಏನು ಮಾಡಿದರೆ ಸರಿ ಆಗ್ತದೆ. IRB ಅವ್ರ ಹತ್ರ ಒಂದು ಹಿಟಾಚಿ ಶಾ ಇಲ್ಲ ಅವ್ರ ಯೋಗ್ಯತೆಗೆ. ಅದನ್ನು ನಾವು ಬೇರೆ ಬೇರೆ ಕುಂದಾಪುರದಿಂದ ತರಿಸಿದ್ದೇವೆ, ಕಾರವಾರದಿಂದ ತರಿಸಿದ್ದೇವೆ, ಬೇರೆ ಬೇರೆ ಕಡೆಯಿಂದ ತರಿಸಿ ಮಾಡಿದ್ವಿ. ಅದು ಆಗಬಾರ್ದಾಯಿತು. ಮತ್ತು ಯೋಚನೆ ಮಾಡಿದಷ್ಟು ಅಷ್ಟು ದೊಡ್ಡ ಗುಡ್ಡ ಬಿತ್ತು. ಮತ್ತು ಒಂದೇ ಥರ ಮಳೆ ಬೀಳ್ತಾ ಇದೆ, ಒಂದೇ ಸಮನೆ ಬೀಳ್ತಾ ಇದೆ. ಈಗೂ ಲಾರಿಗ ಏನು ಹೊಳೆಯಲಿದೆ ಅಂದೇಳಿ ಗೊತ್ತಾಗಿದೆ. ಅದನ್ನು ನೋಡ್ಲಿಕ್ಕೆ ಹೋಗ್ಲಿಕ್ಕೂ ಆಗೋದಿಲ್ಲ, ಅಷ್ಟು ಫಾಸ್ಟ್ ಇದೆ ನೀರು. ಮತ್ತು ಹೋದವರಿಗೂ ಏನಾದರೂ ಪ್ರಾಬ್ಲಮ್ ಆಗುವಂಥ ಇದಿದೆ. ಹಾಗಾಗಿ ನೀವು ಇರ್ಬೋದು, ಕೋಸ್ಟ್ ಗಾರ್ಡ್ ಇರ್ಬೋದು, ಎಲ್ಲ ಪ್ರಯತ್ನ ಮಾಡ್ತಾಯಿದ್ದಾರೆ. ನಾನು ವಿನಂತಿ ಮಾಡ್ಕೊತೀನಿ, ರಾಜಕಾರಣ ಮಾಡಬೇಡಿ. ಅವ್ರ ಕುಟುಂಬಕ್ಕೆ ಏನು ಸಹಾಯ ಮಾಡಲಿಕ್ಕಾಗ್ತದೆ, ಅವರಿಗೇನು ಸಹಾಯ ಮಾಡಲಿಕ್ಕಾಗ್ತದೆ. ಅಲ್ಲಿ 6 ಜನ ಸತ್ತೋಗಿದ್ದಾರೆ. ಟೋಟಲಿ ಎಷ್ಟು ಅಂದೇಳಿ ಇವತ್ತಿಗೂ ಕರೆಕ್ಟಾಗಿ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಬಾಯಿಗೆ ಬಂದಂಗೆ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾ ಇರೋದು ಸರಿಯಲ್ಲ. ಅವ್ರ ಮಕ್ಕಳಿಗೆ, ಆ ಸತ್ತೋದವ್ರ ಮಕ್ಕಳಿಗೆ ಅಲ್ಲಿ ಏನು ಆಸ್ತಿ ಕಳ್ಕೊಂಡಿದ್ದಾರೆ, ಗಾಡಿ ಕಳ್ಕೊಂಡಿದ್ದಾರೆ, ಲಾರಿ ಕಳ್ಕೊಂಡಿದ್ದಾರೆ, ಪಾಪ ಏನೆಲ್ಲ ಕಳ್ಕೊಂಡು ಅವ್ರು ಕಷ್ಟದಲ್ಲಿದ್ದಾರೆ. ಆಚೆಗೆ ಇಲ್ಲಿ ಗುಡ್ಡ ಬಿದ್ದಿದೆ, ಆಚೆಗೆ ಒಂದು ಊರೇ ಇಲ್ಲ, ಆ ಥರ ಆಗಿದೆ. ಅಲ್ಲೂ ಒಂದು ಅಮ್ಮ ತೀರ್ಕೊಂಡ್ರು, ಅವ್ರ ಬಾಡಿನೂ ಸಿಕ್ಕಿದೆ, ಮನೆ ಹೋಗಿದೆ. 16ನೇ ತಾರೀಕಿಗೆ ಆಗಿದೆ, 16ನೇ ತಾರೀಕಿಗೆ ಅಲ್ಲಿದ್ದೀನಿ. 17ನೇ ತಾರೀಕಿಗೆ ಎಲ್ಲ ಕುಟುಂಬದವರಿಗೆ ಏನು ನಮಗೆ ಗೊತ್ತಾಗಿದೆ ಅವರಿಗೆ 5 ಲಕ್ಷ ರೂಪಾಯಿ ನಾವು ಪರಿಹಾರ ಕೊಟ್ಟಿದ್ದೇನೆ. ಅದು ಅಲ್ಲದೆ ಮತ್ತೆ ಮನೆ ಯಾರು ಕಳ್ಕೊಂಡಿದ್ದಾರೆ 1,20,000 ರೂಪಾಯಿ ಕೊಟ್ಟಿದ್ದೇನೆ. ಅದಲ್ಲದೆ ಮತ್ತೆ 5,000 ರೂಪಾಯಿ ಒಂದೊಂದು ಮನೆಗೆ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಕೊಡೋದು ಅದು ಕೊಟ್ಟಿದ್ದೇನೆ. ನಮ್ಮ ಇಲಾಖೆಯವರು ಫಿಶರೀಸ್ ಇಲಾಖೆಯಿಂದ ಕೊಡಲಿಕ್ಕೆ ಸಾಧ್ಯ ಇತ್ತು. ಸ್ವಲ್ಪ ಕುಟುಂಬ ಅಲ್ಲಿ 17 ಕುಟುಂಬ ಫಿಶರ್ಮೆನ್ ಕುಟುಂಬ ಇತ್ತು. ಅವರು ದೋಣಿ ಮತ್ತು ಈ ಬಲೆ ಅದೆಲ್ಲ ಕಳ್ಕೊಂಡಿದ್ರು. ಅವರಿಗೆ ಪ್ರತಿ ಒಬ್ಬರಿಗೂ
ನಾಳೆ ಅಂದರೆ ಅವರು ಮತ್ತೆ ಬಲೆ ತಂದ್ಕೊಂಡು ಮೀನು ಹಿಡಿಬೇಕು ಅನ್ನುವಂಥ ಉದ್ದೇಶದಿಂದ ಇದು 17ನೇ ತಾರೀಕಿಗೆ ಮಾಡಿದ್ದೇನೆ. ಮತ್ತೆ 17ನೇ ತಾರೀಕಿಗೆ 19ನೇ ತಾರೀಕಿಗೆ ನಾನು ಚೆಕ್ ಕೊಟ್ಟಿದ್ದೇನೆ, ಆಯಿತಾ. ಹಾಗಾಗಿ ಅವರಿಗೂ 25 ಸಾವಿರ ರೂಪಾಯಿ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೇನೆ. ಹಾಗಾಗಿ ಈಗ ಕಾರ್ಯಾಚರಣೆ ನಡಿಬೇಕು ಅಂತ ಹೇಳಿದ್ರೆ, ನಿಜವಾಗೂ ಹೇಳಬೇಕು ಅಂತ ಹೇಳಿದ್ರೆ, ಮಳೆ ಕಡಿಮೆ ಆಗಬೇಕು. ನಾವು ಮಳೆ ಬಿದ್ದ ನೀರು ಅಲ್ಲಿ ಇದು ಆಗುವುದಲ್ಲ, ಮೇಲಿಂದ ಗುಡ್ಡದಿಂದ ನೀರು ಬರ್ತದೆ, ಗಂಗಾವಳಿ ನದಿ ಹರಿದು ಹೋಗ್ತಾ ಇದೆ. ಆ ನದಿ ಸ್ವಲ್ಪ ಸ್ಲೋ ಆದರೆ ಅದನ್ನು ಉಕ್ಕೆ ಹರಿತಾ ಇದೆ, ಏನು ಮಾಡಲಿಕ್ಕಾಗೋದಿಲ್ಲ. ಲಾರಿವರೆಗೂ ಇವತ್ತು ನೋಡಿದಾಗೆ ಮುಂದ್ಗಡೆ ಪಾರ್ಟ್ಸ್ ಬೇರೆ, ಹಿಂದ್ಗಡೆ ಪಾರ್ಟ್ಸ್ ಬೇರೆ ಆಗಿದೆ. ಈಗ ಈ ಅವೈಜ್ಞಾನಿಕ ಕಾಮಗಾರಿ ನಡೆದಿದೆ ಅಂತ ಹೇಳಿ ಅದ್ರ ಬಗ್ಗೆ ಈಗ ಲ್ಯಾಂಡ್ ಸ್ಲೈಡ್ ಆಗ್ತದೆ ಮೊದಲೇ ಹೇಳಿದ್ರು ಅವರು ಇದು ಮಾಡಿದ್ದಕ್ಕೆ ಈಗ ನೀವು ಏನಾದರೂ ಅದ್ರ ಬಗ್ಗೆ ಸಮಗ್ರ ತನಿಖೆಗೆ ಒತ್ತಾಯ? ನಾವು ತನಿಖೆಗೆ ಒತ್ತಾಯ ಮಾಡಿದ್ದೇವೆ. ಅವ್ರ ಮೇಲೆ IRB ಅವ್ರ ಮೇಲೆ FIR ಮಾಡಿದ್ದೇವೆ. ಫಾರೆಸ್ಟ್ ಇಲಾಖೆಯವರು ಮತ್ತೆ FIR ಮಾಡಿದ್ದಾರೆ. ಅವ್ರದ್ದು ಲ್ಯಾಂಡ್ ಇದೆ, ಅದು ಅವರು ಮತ್ತೆ FIR ಮಾಡಿದ್ದಾರೆ. ಏನೇ ಮಾಡಿದರೂ ಇದು ಏನು ಮೂಲ ಇದೆಯಲ್ಲ, IRB ಮೂಲ BJP, ಅವರು ಅದನ್ನು ಹೊರತುಪಡಿಸಿ ರಾಜಕಾರಣ ಮಾಡ್ತಾ ಇದ್ದಾರೆ. ಅದನ್ನು ಮೊದಲು ಸರಿ ಮಾಡಲಿ. ಯಾಕೆಂದರೆ 5 ವರ್ಷದಿಂದ ಎಷ್ಟು ಜನ ಸತ್ತಿದ್ದಾರೆ? 11 ವರ್ಷದಿಂದ 1000 ಗಟ್ಟಲೆ ಜನ ಸತ್ತಿದ್ದಾರೆ. ಯಾರು ಮಾತಾಡೋರಿಲ್ಲ. ನಾವೇನು ಯಾರಿಗೂ ಇದು ಮಾಡೋದಿಲ್ಲ. IRB ನೇರ ಹೊಣೆಗಾರರು, ಸೆಂಟ್ರಲ್ ಗೌರ್ಮೆಂಟ್ ನೇರ ಹೊಣೆಗಾರರು. ಸೆಂಟ್ರಲ್ ಗೌರ್ಮೆಂಟ್ ಅದು NHI ಎಲ್ಲರಿಗೂ ಗೊತ್ತಿದೆ, ಅದು BJPದೇ ಕಂಪನಿಯಲ್ಲಿ ಗೊತ್ತಿಲ್ಲ ಅದು ದೇವರಿಗೆ. ಹೌದು, ಕೇಂದ್ರ ಸರ್ಕಾರನ ನಾವು ನೋಡಿ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ. ನಾವು ಏನು ಮಾಡಬೇಕು ಮಾನವೀಯತೆ ದೃಷ್ಟಿಯಿಂದ, ನಮ್ಮ ಸರ್ಕಾರ ಏನು ಮಾಡಬೇಕು. ನಮ್ಮ ಮುಖ್ಯಮಂತ್ರಿಗಳು ಬಂದರು, ಪಾಪ ಒಂದು ದಿವಸ ಇಡೀ ದಿವಸ ಅಲ್ಲಿ ಉಳಿದು, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಮತ್ತು ಇವ್ರು ಬಂದರು, ರೆವಿನ್ಯೂ ಮಿನಿಸ್ಟ್ರು 2 ದಿನ ಉಳಿದ್ರು ಅಲ್ಲಿ, ಕೃಷ್ಣ ಬೈರೇಗೌಡರು. ನಾವು ಏನು ಮಾಡಬೇಕು ಮಾಡ್ತಾಯಿದ್ದೇವೆ. ನಾವು ರಾಜಕಾರಣ ಮಾಡೋದಿಲ್ಲ. ನಾವು ಅವ್ರ ಪಾಪದವರಿಗೆ ಏನು ಸಹಾಯ ಸಹಕಾರ ಮಾಡಲಿಕ್ಕಾಗ್ತದೆ, ಮತ್ತು ಇನ್ನು ಆಗದೇ ಇದ್ದಂಗೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ನಮ್ಮಿಂದ, ಅದು ಮಾಡ್ತಾಯಿದ್ದೇವೆ. ನಾವು ಸಂಸದರ ಬಗ್ಗೆ ಮಾತಾಡೋದು ಬೇಕಾದಷ್ಟು ಮಾತಾಡ್ಬೋದು. ಅವರು ಅದೇ ಜಿಲ್ಲೆಯವರು, ಮೊದಲೇ ಶಾಸಕರಾಗಿದ್ದವರು, ಮಂತ್ರಿ ಆಗಿದ್ದವರು 30 ವರ್ಷ, ಅದರಲ್ಲೂ ಅದೇ ತಾಲೂಕಲ್ಲೂ 15 ವರ್ಷ ಶಾಸಕರಾಗಿದ್ದವರು. NHI IRB ಯಾರಿಗೆ ಬರ್ತದೆ ಅಂದೇಳಿ ಅವ್ರಿಗೆ ಗೊತ್ತಿಲ್ವಾ? ಇಷ್ಟು ಜನ ಸಾಯ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿಲ್ವಾ? ಅವ್ರು ನೋಡಬೇಕಲ್ಲ, ಅವ್ರಿಗೆ ಅದೇನು ಸಂಬಂಧ ಇಲ್ಲ. BJPಯವರು ಯಾರು ಸಾಯ್ತಾರೆ ನೋಡ್ತಾ ಇರ್ತಾರೆ, ಅದ್ರ ಮೇಲೆ ರಾಜಕಾರಣ. ಅದು ಮಾಡಬಾರ್ದು, ಅದು ತಪ್ಪು, ಅದು ಒಳ್ಳೆಯದಲ್ಲ, ಅದು ಭಾಳ ದಿನ ನಡೆಯೋದು ಇಲ್ಲ. ಅವ್ರ ಕಷ್ಟಕ್ಕೆ ನಾವು ಸ್ಪಂದಿಸ್ಲಿಕ್ಕೆ ನಾವು ಇರ್ಬೋದು. ನಮಗೂ ಮಾನವೀಯತೆ ಇರಬೇಕು. ಅದು ಬಿಟ್ಕೊಂಡು ಏನು ಸೌದ ಮೇಲೆ ರಾಜಕಾರಣ ಮಾಡೋದು ಅದು ಭಾಳ ದಿನ ನಡೆಯೋದಿಲ್ಲ, ಇದು ಒಳ್ಳೆಯದಲ್ಲ. ಈಗ ಕಾರ್ಪೊರೇಷನ್ ಬಂದು ಈ ಅಪಾಯಕಾರಿ ಸತ್ತುಗಳನ್ನು ತಗೊಂಡು ಹೋಗ್ತಿದ್ದ ಕಾರ್ಪೊರೇಷನ್ ಈಗ ನಮ್ಮ ಪೋಸ್ಟಿಗೆ ಎಂಟ್ರಿ ಆಗಿದೆ. ಇಲ್ಲಿಂದ 40 ನಾಟಿಕಲ್ ಮೈಲ್ಸ್ ಇದೆ, ಲೀಕೇಜ್ ಆಗಿದೆ. ಈ ಕರಾವಳಿ ಭಾಗಕ್ಕೆ ತುಂಬ ಅಪಾಯ ಅಂತ ಹೇಳಲಾಗ್ತದೆ. ಅದಕ್ಕೆ ಏನು ಈಗ ನಮಗೂ ಗೊತ್ತಾಗಿದೆ, ಮತ್ತು ಸರ್ಕಾರವು ನಾವು ತಿಳಿಸಿದ್ದೇವೆ. ಆಗಿಂದಾಗೆ ಕೋಸ್ಟಲ್ ಗಾರ್ಡ್ ಹೋಗಿ ಅದನ್ನು ಅಟೆಂಡ್ ಮಾಡಿದ್ದಾರೆ. ಏನು ತೊಂದರೆ ಆಗದೇ ಇದ್ದ ಹಾಗೆ ನೋಡ್ಕೊಳ್ತಾ ಇದ್ದಾರೆ. ಆಗಲಿಕ್ಕಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಷ್ಟು ಬೇಗ ಗೊತ್ತಾದ್ರಿಂದ, ಮತ್ತು ಅಷ್ಟು ಬೇಗ ಹೋಗಲಿಕ್ಕೂ ಸಾಧ್ಯ ಆಗಲಿಲ್ಲ, ಸ್ವಲ್ಪ ಕಷ್ಟ ಆಯಿತು. ಆದರೂ ಹೋಗಿ ಅಟೆಂಡ್ ಮಾಡಿ ಈಗ ಎಲ್ಲ ಬೆಂಕಿ ನೆನೆಸಿದ್ದಾರೆ. ಮತ್ತು ಮುಂದೆ ಏನೂ ಆಗಲಿಕ್ಕಿಲ್ಲ ಅಂದೇಳಿ ನನಗೆ ಬಂದಂಥ ರಿಪೋರ್ಟು. ಮತ್ತು ಪೂರ್ತಿ ಬಂದ ವಿನ ಏನಾದರೂ ಹೇಳೋದು ಸರಿಯಲ್ಲ ಅಂದೇಳಿ ನನ್ನ ಅನಿಸಿಕೆ. ಈಗ ಮಂಗಳೂರು ಹೊರಗಡೆ ಕೊಳಾಯಲ್ಲಿ ಏನು ಒಂದು ಜಟ್ಟಿ ನಿರ್ಮಾಣ ಅದಕ್ಕೆ ನಾನು ಇವತ್ತೇ ಅದೇ ನೋಡಲಿಕ್ಕೆ ಬಂದಿದ್ದೇನೆ. ಇಲ್ಲಿ ಫಿಶರೀಸ್ ಕಾಲೇಜಲ್ಲಿ ಒಂದು ಕಾರ್ಯಕ್ರಮ ಇದೆ, ನಾನು ಅಲ್ಲಿ 3 ಗಂಟೆಗೆ ಅಲ್ಲಿ ಹೋಗ್ತಾ ಇದ್ದೇನೆ. ಅವರಿಗೂ ಇಂಜಿನಿಯರಿಗೆಲ್ಲ ಬರಲಿಕ್ಕೆ ಹೇಳಿದ್ದೆ. ಅಲ್ಲಿ ಊರಿನವರು ಗಲಾಟೆ ಮಾಡಿದರು, ಬಂದು ಮನವಿ ಕೊಟ್ಟಿದ್ದರು. ಅದಲ್ಲದೆ ಮತ್ತೆ ಪುನಃ ಇವರು ಯಾರು ನಮ್ಮ ಅಲ್ಲಿಯ ಶಾಸಕರು ಅವರು ಹೇಳ್ತಾಯಿದ್ರು ಈಗೀಗ ಆಗಿದೆ ಅಂದೇಳಿ. ನಮ್ಮ ಇಂಜಿನಿಯರಿಂಗ್ ಟೀಮ್ ಕಳಿಸಿ, ನಮ್ಮ ಇಲಾಖೆ ಕಳಿಸಿ ಪರಿಶೀಲನೆ ಮಾಡಿದ್ದೇನೆ. ನಾನು ಹೋಗಿ ನೋಡಿ ಅದರ ಬಗ್ಗೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ, ಅಲ್ಲಿಯ ಮೀನುಗಾರರಿಗೆ ನ್ಯಾಯ ಕೊಡಲಿಕ್ಕೆ ನಾನು ರೆಡಿ.